ನಮಸ್ಕಾರ. ಸ್ಲೀಪ್ ಡಿವೋರ್ಸ್ ವಿಶೇಷ ಚರ್ಚೆಗೆ ಸ್ವಾಗತ. ನಾನು ವಸಂತ್. ವೀಕ್ಷಕರೇ, ಬದಲಾಗ್ತಾ ಇರುವಂತಹ ಜೀವನ ಶೈಲಿಯಲ್ಲಿ ದಾಂಪತ್ಯದ ಹೊಸ ರೂಪ, ಅದರಲ್ಲೂ ಪ್ರಮುಖವಾಗಿ ದೇಶದಲ್ಲಿ ವಿದೇಶಗಳಲ್ಲಿ ಹೊಸ ಹಾದಿಯಲ್ಲಿ ಸಾಗ್ತಾ ಇದ್ದಾರಾ ದಂಪತಿ? ಈ ಕುತೂಹಲ ಇದ್ದೇ ಇದೆ. ವಿದೇಶಗಳಲ್ಲಿ ವೇಗವಾಗಿ ಹರಡ್ತಾ ಇರುವಂತಹ ಸ್ಲೀಪ್ ಡಿವೋರ್ಸ್ ಪದ್ಧತಿ, ಇದು ಒಂದು ರೀತಿಯಲ್ಲಿ ತೀವ್ರ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಇದೆಲ್ಲದರ ಕುರಿತು ನಾವು ಇವತ್ತು ಮಾತಾಡ್ತಾ ಹೋಗ್ತೀವಿ. ದಾಂಪತ್ಯ ಮತ್ತು ಬದಲಾಗ್ತಾ ಇರುವಂತಹ ಮಾನಸಿಕ ಸ್ಥಿತಿಗತಿಗಳ ನಡುವೆ ಹೇಗೆ ದಾಂಪತ್ಯದಲ್ಲಿ ಒಂದಷ್ಟು ಬಿರುಕುಗಳು ಮೂಡ್ತಾ ಇದೆ, ಇದೆಲ್ಲದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಇದೇ ಈ ಹೊತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮ. ಸ್ಲೀಪ್ ಡಿವೋರ್ಸ್, ಹೌದು, ಇವತ್ತಿನ ದಿನದಲ್ಲಿ ಈ ಸ್ಲೀಪ್ ಡಿವೋರ್ಸ್ ಅನ್ನುವಂಥದ್ದು ಎಷ್ಟು ವೇಗವಾಗಿ ನಾವು ವಿದೇಶಗಳಲ್ಲಿ ಬೆಳೀತಾ ಇರುವಂಥದ್ದು ನೋಡ್ತಿದ್ದೀವೋ, ಸೊ ಈ ಹರಡ್ತಾ ಇರುವಂಥ ಸ್ಲೀಪ್ ಡಿವೋರ್ಸ್ ಪದ್ಧತಿ ಅಮೆರಿಕ, ಬ್ರಿಟನ್ ಸೇರಿದಂತೆ ಇತರೆ ಅನೇಕ ರಾಷ್ಟ್ರಗಳಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ. ಬದಲಾಗ್ತಾ ಇರೋ ಜೀವನ ಶೈಲಿಯಲ್ಲಿ ವಿದೇಶಗಳಲ್ಲಿ ಹೊಸ ಹಾದಿಯಲ್ಲಿ ಸಾಗ್ತಾ ಇದ್ದಾರ ದಂಪತಿ. ವಿದೇಶಗಳಲ್ಲಿ ವೇಗವಾಗಿ ಹರಡ್ತಿದೆಯಾ ಸ್ಲೀಪ್ ಡಿವೋರ್ಸ್ ಪದ್ಧತಿ? ಅಮೆರಿಕ, ಬ್ರಿಟನ್ ಮತ್ತು ಇತರೆ ಅನೇಕ ದೇಶಗಳಲ್ಲಿ ಸ್ಲೀಪ್ ಡಿವೋರ್ಸ್ ಅನ್ನುವಂಥದ್ದು ಟ್ರೆಂಡ್ ಆಗ್ತಾ ಇದೆ. ಬದಲಾಗ್ತಾ ಇರೋ ಜೀವನ ಶೈಲಿಯಲ್ಲಿ ದಾಂಪತ್ಯದ ಹೊಸ ರೂಪ ಇದು. ವಿದೇಶಗಳಲ್ಲಿ ಹೊಸ ಹಾದಿಯಲ್ಲಿ ಸಾಗುತ್ತಿದ್ದಾರ ದಂಪತಿ? ಅಂದ್ರೆ ನಾವು ಗಮನಿಸ್ತಾ ಹೋಗಬಹುದು, ವೇಗವಾಗಿ ಹರಡ್ತಾ ಇರುವಂಥದ್ದು ವಿದೇಶಗಳಲ್ಲಿ. ಸೊ ಇಲ್ಲಿ ಸ್ಲೀಪ್ ಡಿವೋರ್ಸ್ ಅನ್ನುವಂಥ ಪದ್ಧತಿ, ವಿವಾಹದ ನಂತರ ಒಂದೇ ಹಾಸಿಗೆಯಲ್ಲಿ ಮಲಗುವ ಪದ್ಧತಿಗೆ ಬ್ರೇಕ್ ಬೀಳ್ತಾ ಇದೆಯಾ? ನಮ್ಮ ಸಂಪ್ರದಾಯದಂತೆ ಒಂದೇ ಹಾಸಿಗೆಯಲ್ಲಿ ಮಲಗೋದು ಅದು ಅನ್ಯೋನ್ಯತೆಯ ಭಾವ. ಸ್ಲೀಪ್ ಡಿವೋರ್ಸ್ ಅಂದ್ರೆ ವಿಚ್ಛೇದನವಲ್ಲ, ಪ್ರತ್ಯೇಕವಾಗಿ ಮಲಗೋದದು. ಗೊರಕೆ, ವಿಭಿನ್ನ ದಿನಚರಿ, ಮೊಬೈಲ್ ಬಳಕೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಈ ನಿರ್ಧಾರವನ್ನ ಮಾಡ್ತಾ ಇದ್ದಾರೆ ವಿದೇಶಗಳಲ್ಲಿ. ಸಾಕಷ್ಟು ನಿದ್ರೆ ಸಿಗೋದ್ರಿಂದ ಮನಸ್ಸಿನ ಕಿರಿಕಿರಿ ಮತ್ತು ಒತ್ತಡ ಕಮ್ಮಿ ಆಗುತ್ತೆ. ಹಿರಿಯರಷ್ಟೇ ಅಲ್ಲ, ಈಗ ಯುವ ದಂಪತಿಗಳು ಇದನ್ನೇ ಬಯಸ್ತಾ ಇದ್ದಾರೆ. ಸ್ಲೀಪ್ ಡಿವೋರ್ಸ್ ಇದು ದಂಪತಿಗಳ ಸಂಬಂಧ ಹಾಳಾಗ್ತಾ ಇದೆಯೇ? ತಜ್ಞರು ಇದಕ್ಕೆ ಏನಂತಾರೆ? ಪ್ರತ್ಯೇಕವಾಗಿ ಮಲಗಿದ್ರೂ ಕೂಡ ದಂಪತಿ ನಡುವಿನ ಸಂಬಂಧ ಹಾಳಾಗೋದಿಲ್ಲ, ಪ್ರೀತಿ, ತಾಳ್ಮೆ, ಸಕಾರಾತ್ಮಕತೆ ಹೆಚ್ಚಲಿದೆ ಅಂತಾರೆ ತಜ್ಞರು. ಈ ಪದ್ಧತಿ ಅಳವಡಿಸುವ ಮುನ್ನ ದಂಪತಿ ಪರಸ್ಪರ ಮುಕ್ತವಾಗಿ ಚರ್ಚಿಸಬೇಕಾಗುತ್ತೆ. ಇಬ್ಬರೂ ಸಮ್ಮತಿಸಿದ ನಂತರ ಈ ನಿರ್ಧಾರ ತೆಗೆದುಕೊಳ್ಳಿ ಅಂತ ತಜ್ಞರು ಸಲಹೆಯನ್ನ ಕೊಡ್ತಾರೆ. ಈ ದಂಪತಿಗಳ ಸಂಬಂಧ ಹಾಳಾಗುತ್ತಾ ಹಾಗಾದ್ರೆ ಈ ಸ್ಲೀಪ್ ಡಿವೋರ್ಸ್ನಿಂದ? ಪ್ರತ್ಯೇಕವಾಗಿ ಮಲಗಿದ್ರೂ ದಂಪತಿ ನಡುವಿನ ಸಂಬಂಧ ಹಾಳಾಗೋದಿಲ್ವಾ ಅಥವಾ ಹಾಳಾಗುತ್ತಾ? ಇದೆಲ್ಲದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಹೋಗ್ತೀವಿ. ನನ್ನ ಜೊತೆ ವಿಶೇಷ ಅತಿಥಿ ಇದ್ದಾರೆ, ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಡಾಕ್ಟರ್ ಪದ್ಮಿನಿ ಪ್ರಸಾದ್ ಅವರು, ಸ್ತ್ರೀ ರೋಗ ಹಾಗೂ ಲೈಂಗಿಕ ತಜ್ಞರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಮೇಡಮ್, ಈ ಸ್ಲೀಪ್ ಡಿವೋರ್ಸ್ ಅನ್ನುವಂಥದ್ದು ವಿದೇಶಗಳಲ್ಲಿ ವ್ಯಾಪಕವಾಗಿ ಹರಡ್ತಾ ಇದೆ ಅನ್ನುವಂಥದ್ದು ನಾವು ಕೇಳ್ಪಟ್ಟಿದ್ದೀವಿ. ಅಂದರೆ ದಾಂಪತ್ಯ ಅಂತಂದರೆ ನಾವು ಭಾರತದ ನೆಲದಲ್ಲಿ ನೋಡುವಂಥ ರೀತಿಯೇ ಬಹಳ ವಿಭಿನ್ನ. ಸೊ ಅಂದರೆ ಪವಿತ್ರವಾದಂಥ ಈ ಮಣ್ಣಿನ ಸಂಸ್ಕೃತಿ ಅದು. ದಾಂಪತ್ಯ ಅನ್ನುವಂಥದ್ದು ನಾವು ನೋಡಿದಾಗ ಅದಕ್ಕೊಂದು ತನ್ನದೇ ಆದಂಥ ಒಂದು ಸಾಂಸ್ಕೃತಿಕ ಪರಂಪರೆ, ಹಿನ್ನೆಲೆ, ಐತಿಹ್ಯವನ್ನು ನಾವು ನೋಡ್ತೀವಿ. ಆದರೆ ವಿದೇಶಗಳಲ್ಲಿ ಬರುವಂಥ ಈ ಸ್ಲೀಪ್ ಡಿವೋರ್ಸ್ ಅನ್ನುವಂಥದ್ದು ಏನು ಮೇಡಮ್ ಇದು? ಈ ಸ್ಲೀಪ್ ಡಿವೋರ್ಸ್ ಇತ್ತೀಚಿನ ದಿನಗಳಲ್ಲಿ ಬಹು ಜನಪ್ರಿಯ ಆಗ್ತಾ ಇದೆ ಅಂತ ಕೇಳ್ಪಟ್ವಿ. ಈ ಬೇಡಿಕೆ ಪೂರೈಕೆ ಅಂತ ಹೇಳ್ತಾರಲ್ಲ, ಡಿಮಾಂಡ್ ಸಪ್ಲೈ, ಆ ಪರಿಸರಕ್ಕೆ ಅನುಕೂಲವಾಗಿ ಮತ್ತು ಅವಶ್ಯಕತೆಗಳಿಗೆ ಅನುಕೂಲವಾಗಿ ಈ ಥರ ಹೊಸ ಹೊಸ ಆಯಾಮಗಳು, ಹೊಸ ಹೊಸ ಫ್ಯಾಷನಬಲ್ ಟರ್ಮ್ಸ್ ಅಂತ ಹೇಳ್ಬೋದು. ಬಹುಶಃ ಇದರೊಳಗೆ ಎರಡು ಮುಖಗಳನ್ನು ನಾವು ನೋಡಬೇಕಾಗತ್ತೆ. ಅದರಿಂದ ಅವ್ರಿಗೆ ಎಷ್ಟರ ಮಟ್ಟಿಗೆ ದಾಂಪತ್ಯದಲ್ಲಿ ಅವರಿಬ್ಬರಿಗೆ, ಗಂಡ ಹೆಂಡತಿಗೆ ಇದರಿಂದ ಒಳ್ಳೆಯದಾಗ್ಬೋದು, ಯಾವ ಕಾರಣಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದಾರೆ, ಮತ್ತು ಅದರಿಂದ ಆಗೋ ದುಷ್ಪರಿಣಾಮಗಳು ಏನು. ನೀವು ಹೇಳ್ದಂಗೆ ನಮ್ಮ ಸಂಸ್ಕೃತಿಯಲ್ಲಿ ವಿವಾಹದಲ್ಲಿ ಒಂದು ಸಲ ಅವರು ಮದುವೆ ಅಂತ ಆದಮೇಲೆ ಅದು ಪರಸ್ಪರವಾಗಿ ಒಂದು ಗಂಡು ಹೆಣ್ಣು ಜೊತೆಯಾಗಿ ಜೀವಿಸಬೇಕು, ಜೊತೆಯಾಗಿರಬೇಕು, ಸುಖ ದುಃಖ ಹಂಚಿಕೊಂಡು ಒಬ್ರಿಗೊಬ್ರು ಗೌರವದ ಭಾವನೆ ಇಟ್ಕೊಂಡು ಅದರೊಳಗೆ ಈಗ ಧರ್ಮ, ಅರ್ಥ, ಕಾಮ ಅನ್ನೋ ಥರ ಎಲ್ಲನೂ, ಲೈಂಗಿಕತೆಗೂ ಕೂಡ ಅದರೊಳಗೊಂದು ಪ್ರಾಮುಖ್ಯತೆ ಇದೆ. ಅದರ ಜೊತೆಗೆ ಮಕ್ಕಳು ಮಾಡ್ಕೊಂಡು ಅದನ್ನು ಒಂದು ಮುಂದಿನ ಸಂತಾನನ ಮುಂದುವರಿಸಬೇಕು ಅನ್ನೋದು, ಇದೆಲ್ಲ ಒಂದು ಮದುವೆಯ ಒಂದು ಉದ್ದೇಶ ಅಂತ. ಆದರೆ ಈಗಿನ ನಾವು ಮುಂಚಿನ ಕೆಲವು ವರ್ಷಗಳ ಹಿಂದಿನ ಒಂದು ಗಂಡಿನ ಪರಿಸ್ಥಿತಿ, ಹೆಣ್ಣಿನ ಪರಿಸ್ಥಿತಿ, ಇವತ್ತಿನ ಇದು ಬದಲಾದ ಸಮಾಜದಲ್ಲಿ ಒಂದು ಹೆಣ್ಣು ಗಂಡಿನ ಪರಿಸ್ಥಿತಿ ಬೇರೆ ಬೇರೆ ಆಗಿದೆ. ಹೆಣ್ಣು ಹೆಚ್ಚು ಹೆಚ್ಚು ವಿದ್ಯಾವಂತಳಾಗ್ತಾ ಇದ್ದಾಳೆ, ಅವಳು ಕಾಲ ಮೇಲೆ ನಿಂತ್ಕೊಳ್ತಾಳೆ, ಆರ್ಥಿಕ ಸ್ವಾತಂತ್ರ್ಯ ಬಂದಿದೆ, ಅವಳಿಗೆ ಉದ್ಯೋಗಸ್ಥ ಸ್ತ್ರೀ ಆಗ್ತಾ ಇದ್ದಾಳೆ,
ಸೊ ಗಂಡಿಗೆ ಹೇಗೆ ಅವನ ಅವಶ್ಯಕತೆಗಳು ಅವನ ರೀತಿ ನೀತಿಗಳು ಇರೋ ಥರನೇ ಹೆಣ್ಣಿಗೂ ಅದೇ ರೀತಿಯಲ್ಲಿ ಆಗ್ತಾ ಬರ್ತಾ ಇದೆ. ಹಾಗಾಗಿ ಈ ಬದಲಾದ ಪ್ರಪಂಚದಲ್ಲಿ ಒಂದು ಹೆಣ್ಣಿನ ಅವಶ್ಯಕತೆಗಳು ಗಂಡಿನ ಅವಶ್ಯಕತೆಗಳು ಅವರವರದೇ ವೈಯಕ್ತಿಕ ಆಯಾಮದಲ್ಲಿ ಕೂಡ ನಾವು ನೋಡುವಂಥ ಪರಿಸ್ಥಿತಿ ಬಂದಿದೆ. ಹೀಗಾಗಿ ಕೆಲವು ಕಾರಣಗಳಿಂದ ಈಗ ಮೈ ರೂಮ್ ಯುವರ್ ರೂಮ್ ಅಥವಾ ನನ್ನ ರೂಮ್ ಬೇರೆ ನಿನ್ನ ರೂಮ್ ಬೇರೆ ನಾವು ಬೇರೆ, ಬಟ್ ಎಲ್ಲ ಸಂಬಂಧದಲ್ಲೂ ಕೆಲವು ಸಲ ಅವರಿಬ್ಬರ ಒಂದು ಅವರಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್, ಅವರ ಒಂದು ಒಪ್ಪಂದಕ್ಕೆ ಒಳಗಾಗಿ ಕೆಲವು ಸಲ ಈಗ ಒಬ್ಬೊಬ್ಬರು ಒಂದೊಂದು ಸಮಯದಲ್ಲಿ ಕೆಲಸಕ್ಕೆ ಹೋಗ್ತಾರೆ, ಕೆಲಸದಿಂದ ಬರ್ತಾರೆ, ಬಂದು ಪಾಪ ಅವ್ರು ಮಲಗಿದ್ದಾರೆ, ಗಂಡ ಮಲಗಿದ್ದಾನೆ, ನಾನು ಯಾಕೆ ಡಿಸ್ಟರ್ಬ್ ಮಾಡಲಿ, ಅಥವಾ ನನಗೂ ಅವ್ರಿಗೂ ಒಂದು ಸರಿಯಾದ ನಿದ್ದೆ ಬೇಕಾಗತ್ತೆ, ನನಗೂ ಬೇಕಾಗತ್ತೆ, ಅಥವಾ ಬೇರೆ ಬೇರೆ ಸಮಯದಲ್ಲಿ ಇವಾಗ ರಾತ್ರಿ ಬೆಳಗ್ಗೆ ಅಂತ ಹೇಳೋಕ್ಕಾಗಲ್ಲ ಕೆಲಸನ. ಈಗ ಅಮೆರಿಕಾದಲ್ಲಿ ಇಲ್ಲಿರೋರು ರಾತ್ರಿನೂ ಕೆಲಸ ಮಾಡಬೇಕಾಗತ್ತೆ, ಅಲ್ಲಿರೋರು ಬೆಳಗ್ಗೆನೂ ಕೆಲಸ ಮಾಡಬೇಕಾಗತ್ತೆ, ಬಿಕಾಸ್ ದೇ ಆರ್ ಆಲ್ ಗ್ಲೋಬಲೈಸ್ಡ್. ಸೊ ಇಂತಹ ಪರಿಸ್ಥಿತಿಗಳಲ್ಲಿ ಏನಾಗ್ಬಿಟ್ಟಿದೆ, ಅವರಿಗೆ ಅವರ ಕೆಲಸ ಮುಗಿಯೋದು ಅಥವಾ ಅವ್ರದ್ದು ರಾತ್ರಿ ಹೊತ್ತು ಅವ್ರು ಕೂತು ಕೆಲಸ ಮಾಡಬೇಕಾಗ್ಬೋದು. ನಾನು ಒಂದೇ ರೂಮಲ್ಲಿ ಇರ್ಬೇಕಾದ್ರೆ ನನ್ನ ಗಂಡನಿಗೆ ಡಿಸ್ಟರ್ಬ್ ಆಗ್ಬೋದು, ಅಥವಾ ಹೆಂಡತಿ ಕೆಲಸ ಮಾಡ್ತಿರ್ಬೇಕಾದ್ರೆ ಗಂಡನಿಗೆ ಡಿಸ್ಟರ್ಬ್ ಆಗ್ಬೋದು. ಈ ಥರ ಕೆಲವು ಅವರ ಒಂದು ಅವಶ್ಯಕತೆಗಳು, ಒಂದು ಒತ್ತಡಗಳಿರ್ಬೋದು, ನಿದ್ರೆ ಅಭಾವ ಆಗಬಾರ್ದು ಅನ್ನೋದೊಂದಿರ್ಬೋದು, ಅಥವಾ ಅವ್ರದ್ದೇ ಒಂದು ಕೆಲಸದ ಸಮಯಗಳು ಒತ್ತಡಗಳು ಇರ್ಬೋದು. ಇವೆಲ್ಲ ಕೂಡ ಪರಿಸ್ಥಿತಿ ಬದಲಾಯಿಸ್ತಾ ಇದೆ. ಮತ್ತು ಕೆಲವು ಕಾರಣಗಳಿಂದಾನೇ ಕೆಲವು ಸಲ ಈ ಗಂಡ ಹೆಂಡತಿಯ ಒಂದು ವೈಮನಸ್ಯ, ದೂರ ಇರೋದು, ನಾವು ಒಂದು ಮಗು ಜೊತೆ ನಮ್ಮ ಮಕ್ಕಳ ಜೊತೆ ಹೋಗಿ ಮಲಗಿಬಿಡೋದು, ಅವ್ರು ಬೇರೆ ಕಡೆ ಇರೋದು, ಅವ್ರ ಮೇಲಿನ ಕೋಪ ತಾಪ ತೋರಿಸೋದು, ಒಂದು ಲೈಂಗಿಕ ನಿರಾಸಕ್ತಿನ ತೋರಿಸೋ ಅಂಥದ್ದಾಗಿರ್ಬೋದು. ಮತ್ತು ಈಗ ಗಂಡನ ಕೆಲವು ಇದನ್ನು ಬಹಳ ಗೊರಕೆ ಹೊಡಿತಾರೆ, ಅಥವಾ ಅವರ ಕ್ಲೀನಾಗಿರೋದಿಲ್ಲ, ಇದಿರೋದಿಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ಈ ರೀತಿ ಗಂಡ ಹೆಂಡತಿನ ಒಂದು ಮನೋಸ್ಥಿತಿ ಕೂಡ ಬದಲಾಗ್ತಾ ಇದೆ. ಇದೆಲ್ಲ ಕಾರಣಗಳಿಂದ ಕೆಲವು ಸಲ ಅವರು ಬೇರೆ ಬೇರೆ ಮಲಗುವುದನ್ನು ಮಾಡ್ಬೋದು. ಬಟ್ ಇದರೊಳಗೆ ಕೆಲವು ಕೆಟ್ಟ ವಿಷಯಗಳಿರುತ್ತೆ, ಯಾಕಂದರೆ ಪರಿಸ್ಥಿತಿ ವಿಪರೀತವಾದಾಗ ಅವರ ಒಂದು ಭಾವನಾತ್ಮಕ ಮಾನಸಿಕ ಸಂಬಂಧ ದೂರವಾದಾಗ ದೈಹಿಕ ಸಂಪರ್ಕನೂ ದೂರ ಆಗುತ್ತೆ. ಅದು ಒಂದು ಬಾಂಡಿಂಗ್ ಏಜೆಂಟ್ ಅಂತ, ಒಬ್ರಿಗೊಬ್ರದ್ದು ಇಂಟಿಮೆಸಿ ಅಂತ ನಾವೇನು ಹೇಳ್ತೀವಿ. ಸೊ ಇದೆಲ್ಲ ಕೂಡ ಪ್ರಮುಖವಾಗುತ್ತೆ ನಾವು ಈ ವಿಷಯದಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ. ಬಹುಶಃ ಭಾರತದಂಥ ದೇಶದಲ್ಲಿ ಸೊ ಗಂಡ ಹೆಂಡತಿ ಸಂಬಂಧ ಅಂದರೆ ಅದು ಬೇರೆ ಅದೇ. ಅಂದರೆ ನಾವು ನೋಡಿ, ಮದುವೆ ಅನ್ನುವಾಗ್ಲೇ ಸಪ್ತಪದಿ ಅಂತ ನಾವು ಹೇಳ್ತೀವಿ, ಮಾಂಗಲ್ಯಂ ತಂತು ನಾನೇನ ಜೊತೆಯಾಗೆ ಇರಬೇಕು, ಜೊತೆಯಾಗಿ ಹೆಜ್ಜೆ ಹಾಕಬೇಕು ಅನ್ನೋದು. ಬಹುಶಃ ನಮ್ಮಲ್ಲಿರುವಂಥ ವಿಶಿಷ್ಟ ಪದ್ಧತಿಯನ್ನ, ಆ ಒಂದು ಸಂಸ್ಕಾರವನ್ನ, ಆ ಸಂಸ್ಕೃತಿಯನ್ನ ಬೇರೆಲ್ಲೂ ನೋಡೋಕೆ ಸಾಧ್ಯನೇ ಇಲ್ಲ ಅನ್ಸುತ್ತಲ್ಲ. ಕರೆಕ್ಟ್. ಅದಕ್ಕೆ ಎಷ್ಟೇ ಬೇರೆ ಈ ವಿವಾಹಕ್ಕೆ ಪರ್ಯಾಯವಾಗಿ ಬೇಕಾದಷ್ಟು ಬಂದರೂ ಕೂಡ ಲಿವ್ ಇನ್ ರಿಲೇಷನ್ಶಿಪ್ ಇರ್ಬೋದು, ಬೇರೆ ರೀತಿ ಇರ್ಬೋದು, ಜಸ್ಟ್ ಫ್ರೆಂಡ್ಶಿಪ್ ಅಂತಿರ್ಬೋದು, ಬೇರೆ ಯಾವುದೇ ಬಂದರೂ ಕೂಡ ಇವತ್ತಿಗೂ ವಿವಾಹ ಅನ್ನೋದಕ್ಕೆ ಒಂದು ಒಳ್ಳೆಯ ಪಾವಿತ್ರ್ಯತೆ ಇದೆ. ಅದಕ್ಕೆ ಆ ಸಂಬಂಧ ಗಟ್ಟಿಯಾಗಿರುತ್ತೆ. ಇದು ಜನ್ಮದ ಸಂಬಂಧ ಅಂತ ಏನು ನಾವು ಹೇಳ್ತೀವಿ, ಬಹುಶಃ ಅದು ನಿಜ. ಅದು ಗಟ್ಟಿತನ ಇದ್ದು ಎಲ್ಲ ಆಯಾಮದಲ್ಲಿ ನಾವು ನೋಡಿದಾಗ, ಅದನ್ನು ದೈಹಿಕವಾಗಿ, ಮಾನಸಿಕವಾಗಿ, ಭಾವನಾತ್ಮಕವಾಗಿ, ಕಾನೂನಾತ್ಮಕವಾಗಿ ಎಲ್ಲ ಆಯಾಮಗಳಲ್ಲಿ ನೋಡಿದಾಗ ಒಂದು ಗಂಡು ಹೆಣ್ಣಿನ ಸಂಬಂಧ ಪವಿತ್ರತೆ, ಅವರು ಮದುವೆ ಆದಾಗ್ಲಿಂದ ಇದಿಷ್ಟೇ ಆಗಲ್ಲ. ಯಾಕಂದರೆ ಮುಂದಿನ ಪೀಳಿಗೆ ಅವ್ರ ಮಕ್ಕಳ ಮೇಲೂ ಪರಿಣಾಮ ಬೀರುತ್ತೆ. ಈಗ ಅವರು ಏನಂದರೆ ಚಿಕ್ಕ ವಯಸ್ಸಿಂದ ಬೆಳಿಬೇಕಾದ್ರೆ ಅಪ್ಪ ಅಮ್ಮ ಜೊತೆಯಾಗಿರ್ತಾರೆ, ಇಬ್ಬರಲ್ಲೂ ಒಂದು ಹೊಂದಾಣಿಕೆ, ಇಬ್ಬರು ಒಟ್ಟಾಗಿ ಸೇರಿ ನಮ್ಮ ಸಮಸ್ಯೆಗಳು ಪರಿಹಾರ ಮಾಡ್ತಾರೆ, ಅವರು ಬೇರೆಯಾಗಿ ಮಲ್ಕೊಳ್ತಾರೆ, ಅವರಿಬ್ಬರು ಜೊತೆಯಾಗಿರ್ತಾರೆ. ಇದು ಹೇಳ್ದೇನೆ ಮಕ್ಕಳಿಗೆ ಒಂಥರ ಅದನ್ನು ಬೆಳೆದ ಮೇಲೆ, ಅವರು ದೊಡ್ಡವರಾದ ಮೇಲೆ ಅವರ ದಾಂಪತ್ಯ ಜೀವನದಲ್ಲಿ ಕೂಡ ಅಪ್ಪ ಒಂದು ಕಡೆ ಅಮ್ಮ ಒಂದು ಕಡೆ ಮಲ್ಕೊಳ್ತಾರೆ, ಅವರವರು ಜಗಳ ಆಡ್ತಾರೇನೋ, ಅವ್ರು ಇದು ಮಾಡ್ತಾರೇನೋ ಗೊತ್ತಿಲ್ಲದೇನೆ ಅವ್ರ ಒಂದು ಮೆಂಟಲ್ ಹೆಲ್ತ್ ಅಥವಾ ಮಾನಸಿಕ ಆರೋಗ್ಯ, ಅವರ ಮುಂದಿನ ದಾಂಪತ್ಯ ಜೀವನ ಕೂಡ ಅದು ತೊಡಕಾಗ್ಬೋದು. ಓಕೆ, ಎಸ್. ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ, ಅವ್ರನ್ನ ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋತೀನಿ. ಗೃಹಿಣಿ ಉಷಾ ಮೋಹನ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ. ಇನ್ನು ಮತ್ತೊಬ್ಬರು ಅತಿಥಿ ಜಾಯ್ನ್ ಆಗ್ತಿದ್ದಾರೆ ಝೂಮ್ ಲೈವ್ ಮೂಲಕ, ಡಾಕ್ಟರ್ ಪದ್ಮಾಕ್ಷಿ ಅವರು, ಖ್ಯಾತ ಮನಃಶಾಸ್ತ್ರಜ್ಞರು. ಮೇಡಮ್ ನಮಸ್ತೆ, ಚರ್ಚೆಗೆ ಸ್ವಾಗತ ತಮಗೂ ಕೂಡ. ಕೇಳಿಸ್ತಿದೆಯಲ್ಲ ನನ್ನ ಧ್ವನಿ ಪದ್ಮಾಕ್ಷಿ ಅವರೇ? ನಮಸ್ಕಾರ ಅಂದೆ. ನಮಸ್ತೆ ನಮಸ್ತೆ. ನನಗೆ ಈಗ ವಾಯ್ಸ್ ಕೇಳಿಸ್ತು ನಿಮ್ಮದು. ಮೇಡಮ್ ಉಷಾ ಮೋಹನ್ ಅವರೇ, ಬಹುಶಃ ಸ್ಲೀಪ್ ಡಿವೋರ್ಸ್ ಅನ್ನುವಂಥದ್ದು ವಿದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಗಂಡ ಹೆಂಡತಿ ಜೊತೆಗಿದ್ರು ಕೂಡ ಮಲಗುವಂಥ ಒಂದು ಪ್ಲೇಸಸ್ಗಳು ಮಾತ್ರ ಬೇರೆ ಬೇರೆ ಮಲಗ್ತಾರೆ ಅನ್ನುವಂಥ ಒಂದು ಕಾನ್ಸೆಪ್ಟ್. ಇದು ಎಲ್ಲೋ ಒಂದು ಕಡೆ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು? ಗಂಡ ಹೆಂಡತಿ ದೂರ ಆಗಲಿಕ್ಕೆ ಇದು ಮತ್ತಷ್ಟು
ಇಂಬು ಕೊಟ್ಟಂತಾಗುತ್ತಾ ಹೇಗೆ ಅಂತ ನೀವು ಯಾವ ರೀತಿ ವ್ಯಾಖ್ಯಾನಿಸ್ತೀರಿ, ಯಾವ ರೀತಿ ನೋಡ್ತೀರಿ ಅಂತ ಈ ಬೆಳವಣಿಗೆಯನ್ನ? ಇತ್ತೀಚೆಗೆ ಈಗ ನಡೀತಿರೋಂಥದ್ದು ಏನಾಗ್ತಿದೆ ಅಂದರೆ ಮೆಕ್ಯಾನಿಕಲ್ ಲೈಫ್ ಏನಾಗಿದೆ, ಗಂಡ ಮಾರ್ನಿಂಗ್ ಶಿಫ್ಟ್ ಆದರೆ ಹೆಂಡತಿ ನೈಟ್ ಶಿಫ್ಟ್ ಆಗ್ತಾಳೆ. ಸೊ ಅದರಿಂದ ಬೇರೆ ಆಗೋ ಚಾನ್ಸಸ್ ಇದೆ. ಆ್ಯಂಡ್ ಕೆಲವುದ್ರಲ್ಲಿ ಈಗ ಏನಾಗಿದೆ ಟ್ರೆಂಡ್ ಇನ್ನೊಂದು ಏನಾಗಿದೆ ಅಂದರೆ ಈ ಮೊಬೈಲ್ಸ್ ಒಬ್ರಿಗೊಬ್ರು ಇದೊಂಥರ ಕಾನ್ಫಿಡೆನ್ಷಿಯಲ್ ಸೆಲ್ ಇದು. ಸೊ ಏನಾಗುತ್ತೆ ಅಂದರೆ ಈಗ ಗಂಡ ಆಲ್ಮೋಸ್ಟ್ ಹಾಲಲ್ಲಿ ಕೂತ್ಕೊಳ್ತಾರೆ, ಇಲ್ಲ ಅಲ್ಲಿ ಕೂತ್ಕೊಂಡು ಅವ್ರು ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಡೇಟಿಂಗ್ ಆ್ಯಪ್ನಲ್ಲಿ ಇದ್ದಾಗ ಹೆಂಡತಿ ಇನ್ನೊಂದು ರೂಮಲ್ಲಿ ಮಲಗಿದಾಗ ಅದೊಂದು ಅವರೇ ಕಮ್ಯುನಿಕೇಷನ್ ಮಾಡಿಕೊಂಡು ನಿನ್ನ ಪಾಡಿಗೆ ನೀನಿರು, ನನ್ನ ಪಾಡಿಗೆ ನಾನು ಇರ್ತೀನಿ. ಮದುವೆ ಆಗಿ 1 ವರ್ಷ ತನಕ 6 ತಿಂಗಳ ತನಕ ಚೆನ್ನಾಗಿರ್ತಾರೆ, ದಾಂಪತ್ಯ ಜೀವನ ತುಂಬ ಚೆನ್ನಾಗಿರುತ್ತೆ. ಒಟ್ಟಿಗೆ ಇರೋದು, ಒಟ್ಟಿಗೆ ಮಲ್ಕೊಳ್ಳೋದು, ಒಟ್ಟಿಗೆ ಎದ್ದೊಳ್ಳೋದು, ಆ ಒಂದು ಪ್ಯಾಂಪರಿಂಗ್ ಅಂತ ಇರುತ್ತೆ, ಆ ಸಮಯ ಚೆನ್ನಾಗಿರುತ್ತೆ. ಅದು ಹೋಗ್ತಾ 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 ಏನಾಗುತ್ತೆ, ಅವ್ರವ್ರ ಬ್ಯುಸಿ ಶೆಡ್ಯೂಲ್. ಈಗ ಗಂಡಂಗೆ ಏನಾದ್ರು ಆಫೀಸ್ ವರ್ಕ್ ಇದೆ, ನೇಟ್ ಲೈಟ್ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತಾರೆ, ಡಿಸ್ಟರ್ಬ್ ಆಗುತ್ತೆ ಅಂತ ಇನ್ನೊಂದು ರೂಮ್ ಅವ್ರಿಗೆ ಸಪ್ರೇಟ್. ಈಗ ನಾನು ಸುಮಾರು ನನಗೆ ನನ್ನ ಮನೆಗೆ ಬಾಡಿಗೆಗೆ ಬಂದವರು ನನಗೆ ಇರೋದು ಗಂಡ ಎಂತಿಬ್ರೆ 2 BHK ಬೇಕು ಅಂತ ಕೇಳ್ತಾರೆ. ಓಕೆ, ಅಂದರೆ ನಾನು ಅದೇ ಇಬ್ಬರು ಗಂಡ ಇದ್ದೀವಿ, ಬೇರೆ ಯಾರಾದ್ರು ಇದ್ದಾರೆ? ಇಲ್ಲ ಮೇಡಮ್, ನಾವು ಇಬ್ಬರೇ ಇರೋದು. ಒಂದೊಂದ್ಸಲ ನನಗೆ ವರ್ಕ್ ಫ್ರಮ್ ಹೋಮ್ ಇರುತ್ತೆ, ಒಂದೊಂದ್ಸಲ ನೈಟ್ ಶೆಡ್ಯೂಲ್ ಇರುತ್ತೆ ನನಗೆ. ಸೊ ನನಗೆ ಇನ್ನೊಂದು ರೂಮ್ ಇದ್ದರೆ ನನಗದು ವರ್ಕ್ ಫ್ರಮ್ ಹೋಮ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಮತ್ತೆ ಡೀಪ್ ಇನ್ವೆಸ್ಟಿಗೇಷನ್ ಮಾಡೋಕೆ ನೋಡಿದಾಗ ಆದಮೇಲೆ ಗೊತ್ತಾಗುತ್ತೆ ಹೆಂಡತಿ ಒಂದು ರೂಮು, ಗಂಡ ಒಂದು ರೂಮು ಅಂತ. ಓಕೆ. ಸೊ ಅದು ಏನಾಗುತ್ತೆ, ಅವ್ರ ದಾಂಪತ್ಯ ಜೀವನ ಎಷ್ಟು ಅಟ್ಯಾಕ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರದ್ದು ಏನೂ ಸ್ಮೂತ್ ಫ್ಲೋ ಆಗೋದಿಲ್ಲ. ಅದ್ರ ಜೊತೆಲಿ ಸಾಲದು ಅಂತ ಅವ್ರದ್ದು ಸೆಕ್ಷುವಲ್ ರಿಲೇಶನ್ಶಿಪ್ಪು ಇರೋದಿಲ್ಲ, ಅದನ್ನು ಕಂಪ್ಲೀಟ್ಲಿ ನಿಲ್ಲಾಗೋಗ್ಬಿಡುತ್ತೆ. ಹೋಗ್ತಾ ಹೋಗ್ತಾ ಈಗ ನಿಮಗೆ ಈಗ ಹೊಸ ಮದುವೆ ಆದಾಗ ಅಟ್ಲೀಸ್ಟ್ ಒಂದು ಡೈಲಿ ಒನ್ಸ್ ಇರೋ ಅಂಥ ಒಂದು ದಾಂಪತ್ಯ ಜೀವನ ಹೋಗ್ತಾ ಹೋಗ್ತಾ ಏನಾಗುತ್ತೆ, ನಾವು ಇಬ್ಬರು ಕೆಲ್ಸಕ್ಕೆ ಹೋಗ್ತಿರೋ ಕಾರಣಕ್ಕೆ ಟಯರ್ಡ್ನೆಸ್ ಇರುತ್ತೆ, ಮೆಂಟಲಿ ಪ್ರೆಷರ್ ಇರುತ್ತೆ. ಆಮೇಲೆ ಅವ್ರಿಗೆ ಟ್ರೆಷರ್ ವೈಸ್ ತುಂಬಾ ಅವ್ರಿಗೆ ಟ್ರಸ್ಟ್ ಲೆವೆಲ್ ತುಂಬ ಹೋದಾಗ ಆ ಡೈಲಿಯ ಸೆಕ್ಷುವಲ್ ರಿಲೇಶನ್ಶಿಪ್ ಇರೋದೇ ಇಲ್ಲ ಅವ್ರದ್ದು. ಸೊ ವಾರಕ್ಕೆ ಒಂದ್ಸಲ ಬರೋ ಸ್ಟಾರ್ಟ್ ಆಗುತ್ತೆ, 15 ದಿವಸಕ್ಕೆ ಒಂದ್ಸಲ ಬರೋ ಸ್ಟಾರ್ಟ್, ನೆಕ್ಸ್ಟ್ 1 ಮಂತ್. ನನ್ನ ಕ್ಲಾಂಟಲ್ಲಿ 2 ತಿಂಗಳು 3 ತಿಂಗಳು ಇಲ್ಲವೇ ಇರೋದಿಲ್ಲ. ಸೊ ಈ ಥರ ಬಂದಾಗ ಏನಾಗುತ್ತೆ, ಅವರು ಬೇರೆ ಬೇರೆ ಮಲಗೋದಕ್ಕೆ ಶುರು ಮಾಡ್ತಾರೆ, ಮತ್ತು ವರ್ಕ್ ವೈಸು ಮತ್ತು ಅವ್ರಿಗಿರೋಂಥ ಮಾನಸಿಕ ಒತ್ತಡ ಇದೆಯಲ್ಲ ಸರ್, ಅದು ಹತ್ರ ತರಿಸೋದೇ ಹೋಗೋದೇ ಇಲ್ಲ. ಕಾರಣ ಏನಂದರೆ ಇಬ್ರಿಗೂ ಒಂದು ಈಗೋ ಇರುತ್ತೆ, ಇಬ್ರಿಗೂ ಆ್ಯಟಿಟ್ಯೂಡ್ ಇರುತ್ತೆ, ಇಬ್ರಿಗೂ ಒಂದು ಏನಂದರೆ ಟ್ರಸ್ಟ್ ಲೆವೆಲ್ ಜಾಸ್ತಿ, ಇಬ್ಬರು ಗಂಡ ಇಂತಿ ಕೆಲಸ ಮಾಡ್ತಿರೋ ಕಾರಣಕ್ಕೆ ಅದನ್ನು ಆ ತೊಂದರೆ ಆದಾಗ ಮಕ್ಕಳು ಮನೇಲಿದ್ದಾಗ ಏನಾಗುತ್ತೆ, ನೋಡ್ತಾರೆ ತಂದೆ ತಾಯಿ ಎಲ್ಲಿದ್ದಾರೆ, ಹೇಗೆ ಮಲ್ಕೊಳ್ತಿದ್ದಾರೆ ಎಲ್ಲ ಗೊತ್ತಾಗ್ತಿದೆ. ಅಲ್ಲಿ ಮಕ್ಕಳಿಗೆ ಪ್ರಾಬ್ಲಮ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ದಾಂಪತ್ಯ ಜೀವನ ಚೆನ್ನಾಗಿರ್ಬೇಕಂದ್ರೆ ಸೆಕ್ಷುವಲ್ ರಿಲೇಷನ್ಶಿಪ್ಪು ಚೆನ್ನಾಗಿರಬೇಕು, ನಮ್ಮಲ್ಲಿರುವಂಥ ಮಾತು ಕಮ್ಯುನಿಕೇಷನ್ ಅದನ್ನು ಚೆನ್ನಾಗಿರಬೇಕು, ಆ ಒಂದು ಇರೋಂಥ ಪ್ರೀತಿ ವಾತ್ಸಲ್ಯ ಇದೆಲ್ಲ ಚೆನ್ನಾಗಿರಬೇಕು. ಅದೆಲ್ಲ ಮಿನಿಮೈಸ್ ಆಗ್ತಾ ಇದ್ರೆ ಏನಾಗುತ್ತೆ ಹೇಳಿ, ಆ ಪ್ರೀತಿನೇ ಕಡಿಮೆ ಆಗೋಗ್ಬಿಡುತ್ತೆ, ಆ ಒಂದು ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟ್ ಆಗುತ್ತೆ, ಕಮ್ಯುನಿಕೇಷನ್ ಇರುತ್ತೆ. ಸರ್ ಕೆಲವು ಮನೇಲಿ ಏನಾದ್ರು ತರಬೇಕಂದ್ರೆ ಹೆಂಡತಿ ಕಾಲ್ ಮಾಡಲ್ಲ, ಮೆಸೇಜ್ ಹಾಕಿ ಕಳಿಸ್ತಾಳೆ, ನನಗೆ ತಗೊಂಬ ಅದು ತಗೊಂಬ ಅಂತ. ಅವನೇನಾದ್ರು ಆ ಮೆಸೇಜ್ ಓದಿಲ್ಲ ಅಂತ ಹೇಳಿದ್ರೆ ಮನೇಲಿ ದೊಡ್ಡ ಗಲಾಟೆ. ನಾನು ಅವಾಗ ಅವ್ರು ಕೇಳ್ತೀನಿ, ನೀವು ಕಾಲ್ ಮಾಡಿ ಹೇಳ್ಬೋದಲ್ಲ, ನೋ ಮೇಡಮ್ ಐ ಡೋಂಟ್ ಫೀಲ್ ಲೈಕ್ ಟಾಕಿಂಗ್ ಟು ಹಿಮ್. ಆ ಮಾತೇ ಮೌನ ಆಗ್ಬಿಡುತ್ತೆ. ಏನೇನು ಮಕ್ಕಳಿಗೋಸ್ಕರ ನಾವು ಇರಬೇಕು ಇದ್ದೀವಿ, ಮಕ್ಕಳಿಗೋಸ್ಕರ ತಂದೆ ತಾಯಿ ಇರಬೇಕು, ಬಲವಂತಕ್ಕೋಸ್ಕರ ಇದೀವಿ ಬಲವಂತಾಗಿ ನಮ್ಮ ತಂದೆ ತಾಯಿ ನಮಗೆ ಫೋರ್ಸ್ ಮಾಡಿದ್ರೆ ನಾವು ಇದ್ದೀವಿ, ಬಟ್ ನಮ್ಮ ಇಷ್ಟಪಟ್ಟು ನಾವು ಇರ್ತಿಲ್ಲ, ಮಕ್ಕಳಿಗೋಸ್ಕರ ಇರಬೇಕು, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದೀವಿ.